ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಶಾರದೆ ಇಷ್ಟೊತ್ತಾದರೂ ಸಿದ್ದು ಬರಲೇ ಇಲ್ವಲ್ಲ ಅಂತ ತುಂಬ ಟೆನ್ಷನಿಂದ ಎದ್ದಾಳ್ತಾಳೆ. ಹಾಗೆ ಎದ್ಬಿಟ್ಟು ಸ್ವಲ್ಪ ನೀರು ಕುಡಿದ್ಬಿಟ್ಟು ದೇವ್ರ ಫೋಟೋದ ಕಡೆ ನೋಡಿ ಕೈ ಮುಗಿದು ದೀಪ ಆರೋಗ್ತಿದ್ದಿಲ್ಲ ಅಂತ ಸ್ವಲ್ಪ ಎಣ್ಣೆ ಹಾಕಿ ಬತ್ತಿ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೋತಾ ಇರ್ತಾಳೆ. ಹಾಗೆ ಬೆಂಕಿ ಕಡ್ಡಿಗೆ ಇರೋದನ್ನ ಆ ಕಡೆ ಎಸೆಕೆ ಅಂತ ಕೆಳಗಡೆ ಬಗ್ಗಿ ಮೇಲೆ ಎದ್ದಾಳೋ ಅಷ್ಟೊತ್ತಿಗೆ ಅವಳು ತಲೆ ದೇವ್ರದ ದೀಪಕ್ಕೆ ತಾಗಿ ಸಡನ್ನಾಗಿ ದೀಪ ಹಾಗೆ ಫೋಟೋ ಎಲ್ಲ ಬಿದ್ದುಬಿಡುತ್ತೆ. ಅದನ್ನು ನೋಡಿ ಶಾರದನಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅನಸೂಯೆ ಎದ್ಬಿಡ್ತಾಳೆ. ಇದೇನಿದೆ ಶಾರದಾ, ಇನ್ನೂ ಮಲಗಿಲ್ವಲ್ಲ ಅಂತ ಅಂದ್ಬಿಟ್ಟು ದೇವ್ರ ಕಡೆ ನೋಡ್ಬಿಟ್ಟು ಇದೇನಿದು ಫೋಟೋ ದೀಪ ಎಲ್ಲ ಈ ರೀತಿ ಬಿದ್ದಿದೆ ಯಾಕೆ ಅಂತ ಅನ್ಬೇಕಾದ್ರೆ, ಅಮ್ಮ ನನ್ನ ತಲೆ ತಾಗಿ ಈ ರೀತಿ ಬೀಳ್ತು, ಆದರೆ ನನಗೆ ತುಂಬ ಟೆನ್ಷನ್ ಆಗ್ತಿದೆ, ಏನಾದರೂ ಅಪಶಕುನ ಆಗುತ್ತೆ ಅಂತ ಅಂದಾಗ ಏನಾಗಲ್ಲ ಸುಮ್ಮನೆ ಇರು ಶಾರದಾ ಅಂತ ಅನಸೂಯೆ ಸಮಾಧಾನ ಮಾಡ್ತಾ ಇರ್ತಾಳೆ. ಇಲ್ಲಮ್ಮ, ಯಾವತ್ತೂ ಈ ರೀತಿ ಆಗಲಿಲ್ಲ, ಇವತ್ತು ದೇವ್ರ ಫೋಟೋ ಜೊತೆಗೆ ದೇವ್ರ ದೀಪ ಎಲ್ಲ ಬಿದ್ದಿದೆ ಅಂತ ಅಂದರೆ ಖಂಡಿತ ಅಪಶಕುನ ಅಂತ ಅನ್ಬೇಕಾದ್ರೆ ಅನಸೂಯನಿಗೂ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಸಿದ್ದು ಫುಡ್ ಟ್ರಕ್ನ ಮುಂದೆ ನಿಲ್ಲಿಸ್ಬೇಕು ಅಂತ ಬಂದಿರ್ತಾನೆ. ಮುಂದೆ ನಿಲ್ಲಿಸಿ ಕೆಳಗಡೆ ಇಳಿತಾ ಇರಬೇಕಾದ್ರೆ ಮಿರರಲ್ಲಿ ಈ ಕಡೆ ನವೀನೆಲ್ಲ ನೋಡ್ತಾನೆ. ನೋಡ್ಬಿಟ್ಟು ಅವನಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತೈತೆ. ಮಿರರಲ್ಲಿ ಯಾರೋ ಕಳ್ಳರು ಕಾಣ್ತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಇಳಿದು ಅವನನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ರೆ ಈ ಕಡೆ ನವೀನ ಕಾಣ್ದಂಗೆ ತಪ್ಪಿಸ್ಕೊಬಿಟ್ರೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಈ ಕಡೆ ಸಿದ್ದು ಒದ್ದಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಶಾರದಾ ಕಣ್ಣೀರು ಆಗ್ತಿರ್ಬೇಕಾದ್ರೆ ಮತ್ತೆ ಹೇಳ್ತಾ ಇರ್ತಾಳೆ, ಎಡ್ದ ಕಣ್ಣು ಬೆಳಗ್ಗೆಯಿಂದ ಹೊಡಿತಾ ಇತ್ತು ಅಮ್ಮ, ಏನಾದರೂ ಆಗುತ್ತೆ ಅಂತ ಅಂದ್ಕೊಂಡೆ, ನೋಡಿದರೆ ಈ ರೀತಿ ಅಪಶಕನ ಆಯಿತು ಅಂತ ಅಂದಾಗ ದೀಪ ಬಿದ್ದಿದ್ದು ಕಾಕತಾಳಿ ಇರ್ಬೋದು, ಟೆನ್ಷನ್ ಮಾಡ್ಕೋಬೇಡ, ನಾಳೆ ದೇವಸ್ಥಾನಕ್ಕೆ ಹೋಗು ಅಂತ ಅನಸೂಯೆ ಹೇಳ್ತಾ ಇದ್ರೆ, ಇಲ್ಲಮ್ಮ ತುಂಬ ಟೆನ್ಷನ್ ಆಗ್ತಿದೆ, ಮನಸ್ಸಿಗೆ ತುಂಬ ಕಳಮಳ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಅನಸೂಯೆ ಸಮಾಧಾನ ಮಾಡ್ತಾ ಇರ್ತಾಳೆ, ಶಾರದಾ ಇವಾಗಷ್ಟೇ ನಿನ್ನ ಜೀವನ ಸರಿ ಆಗ್ತಿದೆ, ಟೆನ್ಷನ್ ಮಾಡ್ಕೋಬೇಡ ಅಂತ ಅಂದಾಗ, ಅದೇ ಅಮ್ಮ ನನಗೆ ಆತಂಕ ಆಗ್ತಿರೋದು, ಇವಾಗಷ್ಟೇ ನಮ್ಮ ಜೀವನ ಸರಿ ಹೋಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ, ಆದರೆ ಏನೇನೋ ತೊಂದರೆಗಳು ಬರ್ತಿದೆ ಅಂತ ಅಂದಾಗ ನೀನು ಟೆನ್ಷನ್ ತಗೋಬೇಡ, ನಿನ್ನ ಮನಸ್ಸಿಗೆ ಆ ರೀತಿ ತೊಗೊಂಡ್ರೆ ತುಂಬ ಯೋಚನೆ ಮಾಡಬೇಕಾಗುತ್ತೆ, ಅದನ್ನೆಲ್ಲ ಬಿಟ್ಬಿಡು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನೋಡಮ್ಮ, ನಿನಗೆ ಎಷ್ಟು ಕಷ್ಟ ಎಲ್ಲ ಬಂದಿದ್ದಾವೆ, ಕಷ್ಟ ಬಂದರೂ ಸಹ ದೇವರು ಕೈ ಹಿಡಿತಾನೆ, ಅದು ನಿನಗೂ ಗೊತ್ತು ಅಲ್ವಾ. ಇವಾಗ ಫುಡ್ ಟ್ರಕ್ ನಡೆಸೋಗಿಂದ ಎಷ್ಟು ನಮ್ಮ ಸಂಸಾರ ಎಷ್ಟು ಒಳ್ಳೆಯದಾಗಿದೆ ಅಲ್ವಾ, ನಮ್ಮ ಸಂಸಾರಕ್ಕೂ ಒಳ್ಳೆಯದಾಗಿದೆ, ಹಾಗೆ ನೀನು ಸಹ ಸುಧಾರಿಸ್ಕೊಂಡಿದ್ದೀಯ ಅಂತ ಅಂದಾಗ, ಹೌದಮ್ಮ ಅದೆಲ್ಲ ನಿಜ, ಒಳ್ಳೆಯದಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಆದರೆ ಇವತ್ತು ಯಾಕೋ ಮನಸ್ಸಿಗೆ ಸಿಕ್ಕಾಬಟ್ಟೆ ತಳಮಳ ಆಗ್ತಿದೆ, ಆತ್ಮವಿಶ್ವಾಸನೇ ಕಳೆದೋಗ್ತಿದೆ ಅಂತ ಹೇಳ್ತಾ ಇರ್ತಾರೆ. ಹಾಗೆ ನೋಡು ಶಾರದಾ, ಕೆಡಕಾಗುತ್ತೆ ಅಂತ ತುಂಬ ಯೋಚನೆ ಮಾಡಬೇಡ, ನಾಳೆ ದೇವಸ್ಥಾನಕ್ಕೆ ಹೋಗಿ ಬರೋಣ, ಎಲ್ಲ ಒಳ್ಳೆಯದಾಗುತ್ತೆ, ಸಿದ್ದೋರು ಬರ್ತಾರಲ್ವ ಇವಾಗ ಮಲ್ಕೋ ಅಂತ ಹೇಳಿ ಶಾರದಾ ಯಾರು ಹುಡುಕ್ತಿದ್ದೀರಾ ಅಂತ ಓನರ್ ಕೇಳ್ತಿದ್ರೆ, ಸರ್ ನಾನು ಯಾರನ್ನ ನೋಡಿದೆ, ಹಿಂದೆಗಡೆ ಒಬ್ಬ ಹುಡುಗ ನಿಂತಿದ್ದ ಅಂತ ಅಂದಾಗ, ಇಲ್ಲ ಸಿದ್ಧಾರ್ಥ ಅವರೇ, ನಾನೆಲ್ಲ ಕಡೆ ನೋಡಿದೆ, ಯಾರೂ ಇಲ್ಲ, ನಾನು ನೀವಿಬ್ಬರು ಮಾತ್ರ, ಏನೋ ನಿಮ್ಮ ಭ್ರಮೆ ಇರ್ಬೋದು, ಒಂದು ಕೆಲಸ ಮಾಡಿ ಸರಿಯಾಗಿ ಲಾಕ್ ಮಾಡಿದ್ರಲ್ವ ಫುಡ್ ಟ್ರಕ್ನ, ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ರೆ ಈ ಕಡೆ ನವೀನ ಮತ್ತು ಜ್ಯೋತಿಕಾ ಕದ್ದು ಮುಚ್ಚಿ ದೂರ ನಿಂತ್ಕೊಂಡಿರ್ತಾರೆ. ಹಾಗೆ ಒಂದು ಕಡೆ ಪಾರಿಜಾತ ಮುರಳಿನ ಅನುಮಾನದಿಂದ ನೋಡ್ತಾ ಇರಬೇಕಾದ್ರೆ ಮುರಳಿಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗಿ, ಅತ್ತೆ ನೀವು ಅಂದ್ಕೊಂಡಂಗೆ ಏನೂ ಇಲ್ಲ ಅಂತ ಅನ್ಬೇಕಾದ್ರೆ, ನನಗೆ ತುಂಬ ಚೆನ್ನಾಗಿ ಗೊತ್ತು, ನೀನು ಅವಾಗಿಂದ ಮಾತಾಡ್ತಿದ್ದನ್ನು ನಾನು ಕೇಳ್ಕೊಂಡಿದ್ದೀನಿ ಅಂತ ಅಂದಾಗ ಅವನಿಗೆ ಇನ್ನಷ್ಟು ಶಾಕ್ ಆಗ್ತಿರುತ್ತೆ. ಅದಲ್ಲ ಅಂತ ವಾದ ಮಾಡ್ತಿರ್ಬೇಕಾದ್ರೆ, ನೀನು ಸಿದ್ದು ಜೊತೆ ಮಾತಾಡ್ತಿದ್ದು ತಾನೆ ಅಂತ ಅಂದಾಗ, ಹಾಂ ಹೌದು, ಆದರೆ ಸಿದ್ದು ಜೊತೆ ಎಲ್ಲ ನನ್ನ ಫ್ರೆಂಡ್ ಫಾರಿನ್ನಿಂದ ಬ್ಯಾಂಗ್ಳೂರಿಗೆ ಬಂದಿದ್ದಾನೆ, ಮೀಟ್ ಮಾಡಬೇಕು ಅಂತ ಹೇಳ್ತಾ ಇದ್ದ, ಅದಕ್ಕೆ ಮಾತಾಡ್ತಿದ್ದೆ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ಅಂತ ವಾದ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಈ ಕಡೆ ವಿಮಲ ಬರ್ತಾಳೆ. ವಿಮಲ ಬಂದಾಗ, ಯಾಕೆ ನೀವಿಬ್ಬರು ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ, ಏನಕ್ಕೆ ಟೆನ್ಷನಲ್ಲಿ ಈ ರೀತಿ ಕಿರ್ಚಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಮುರಳಿ ಹೇಳ್ತಾ ಇರ್ತಾನೆ, ಏನಿಲ್ಲ ಹಾಗೆ ಕಾಮನಾಗಿ ಮಾತಾಡ್ತಿದ್ದು, ನೀನು ತಲೆ ಕೆಡಿಸ್ಕೋಬೇಡ ವಿಮಲ ಅಂತ ಅನ್ಬೇಕಾದ್ರೆ, ಓ ಹೌದಾ, ಚಿಕ್ಕಮ್ಮ ಜ್ಯೋತಿಕಾ ಎಲ್ಲಿ, ಜ್ಯೋತಿಕನ ತುಂಬೋದ್ರಿಂದ ನಾನು ನೋಡೇ ಇಲ್ಲ ಅಂತ ಅಂದಾಗ, ಅವಳ ಕೋಪ ನಿನಗೆ ಗೊತ್ತು, ತುಂಬ ಕೋಪ ಮಾಡ್ಕೊಂಡು ಮಲ್ಕೊಂಡಿದ್ದಾಳೆ ಬೆಡ್ಶೀಟ್ ಹೊಚ್ಕೊಂಡು ಅಂತ ಅಂದಾಗ, ಅಯ್ಯೋ ಚಿಕ್ಕಮ್ಮ ಅದು ಬೆಡ್ಶೀಟ್ ಅಲ್ಲ ಬೆಡ್ ಶೀಟ್ಸ್ ಅಂತ ಮುರಳಿ ಹೇಳ್ತಿರ್ಬೇಕಾದ್ರೆ, ಯಾವುದೋ ಒಂದು ಶೀಟ್ಸು, ಅದು ಬಿಡು ಸುಮಿತ್ರಾ ಎಲ್ಲಿ ಅಂತ ಕೇಳ್ತಿರ್ಬೇಕಾದ್ರೆ, ಜ್ಯೋತಿಕಾ ಊಟ ಮಾಡಿದ್ವಲ್ಲ ಅದಕ್ಕೆ ಹಾಲು ತೊಗೊಂಡು ಸುಮಿತ್ರಾ ಹೋಗಿದ್ದಾಳೆ ಅಂತ ಅಂದಾಗ ಇವಳು ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿರುತ್ತೆ. ಅಯ್ಯೋ ದೇವ್ರೆ, ಜ್ಯೋತಿಕಾ ಮಾತ್ರ ಮನೇಲಿಲ್ಲ, ಏನಪ್ಪ ಮಾಡೋದು ಅಂತ ಅಂದ್ಬಿಟ್ಟು ಬಾರೆ ಈ ಕಡೆ ಅಂತ ಅಂದ್ಬಿಟ್ಟು ಓಡೋಗ್ತಿರ್ಬೇಕಾದ್ರೆ ಚಿಕ್ಕಮ್ಮ ನಿಧಾನಕ್ಕೆ ಹೋಗಿ ಏನಾಯಿತು ಅಂತ ವಿಮಲ ಮುರಳಿ ಕೂಗ್ತಾ ಇರ್ತಾರೆ. ಇರಿ ಬರ್ತೇನೆ ಅಂತ ಮೇಲ್ಗಡೆ ರೂಮಿಗೆ ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸುಮಿತ್ರಾ ಹಾಲು ತೊಗೊಂಡು ಈ ಕಡೆ ಜೋ ರೂಮಿಗೆ ಬಂದೇ ಬಿಡ್ತಾಳೆ. ಬಂದುಬಿಟ್ಟು ಜೋ ಮಲಗಿದ್ದಾಳೆ ಅಂತ ನಂಬ್ಕೊಂಡು, ಎದಳು ಬಂಗಾರ, ಒಂದು ಲೋಟ ಹಾಲಾದರೂ ಕೂಡಿ, ನಿನಗೆ ಕೋಪ ಬೇಜಾರು ಎಲ್ಲ ಇದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಹಂಗಂತ ಕೋಪ ಇದೆ ಅಂತ ಬಚ್ಚಿಟ್ಕೊಂಡು ಹಾಗೆ ಹಸ್ಕೊಂಡು ಮಲ್ಕೊಳಕ್ಕಾಗುತ್ತಾ, ಅದು ಮನುಷ್ಯತ್ವನ ಗುಣ ಅಲ್ಲ, ಅಟ್ಲೀಸ್ಟ್ ಒಂದು ಗ್ಲಾಸ್ ಹಾಲು ಕುಡಿ ಬಂಗಾರ ಅಂತ ಮಾತಾಡ್ತಾ ಇರ್ತಾಳೆ. ಹಾಗೆ ಬಂಗಾರ, ಕೋಪ ಮಾಡ್ಕೋಬೇಡ, ಮನೇಲಿ ಎಲ್ಲರೂ ನಿನ್ನನ್ನು ತುಂಬ ಪ್ರೀತಿಯಿಂದ ಮುದ್ದಿಂದ ಸಾಕಿದ್ದಾರೆ, ಯಾರಾದರೂ ಏನಾದರೂ ಅಂದರೆ ಅದು ನಿನಗೆ ಕೆಡುಕು ಅಂತ ಅಲ್ಲ, ನಿನ್ನ ಬುದ್ಧಿ ಹೇಳೋದು ಒಳ್ಳೇದಾಗಲಿ ಅಂತ ಅಷ್ಟೇ, ಅದಕ್ಕೆ
ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ಎದಳು ಬಂಗಾರ ಒಂದು ಗ್ಲಾಸ್ ಹಾಲು ಕುಡಿ ಅಂತ ಬೆಡ್ಶೀಟ್ನ ತೆಗಿಯೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಪಾರಿಜಾತ ಬಂದು ಸುಮಿತ್ರಾ ಅಂತ ಕರಿತಾಳೆ. ಅವಳನ್ನ ಮುಟ್ಬೇಡ ಅಂತಂದಾಗ ಯಾಕತ್ತೆ ಅಂತಂದಾಗ ಅವಳು ಸ್ವಲ್ಪ ಜ್ವರ ಬಂದಿದೆ ಅಂತ ಅನ್ಬೇಕಾದ್ರೆ ಏನು ಜ್ವರನ ಅಂತ ಮತ್ತೆ ಮುಟ್ಟಕ್ಕೆ ಹೋಗ್ತಾ ಇರ್ತಾಳೆ. ಅವಳನ್ನ ಎದಳಿಸ್ಬೇಡ, ಮಾತ್ರೆ ತೊಗೊಂಡು ಇವಾಗಷ್ಟೇ ಮಲಗಿದ್ದಾಳೆ, ಚೆನ್ನಾಗಿ ನಿದ್ದೆ ಮಾಡಿದರೆ ಜ್ವರ ಬಿಡುತ್ತೆ, ನನ್ನನ್ನು ಎದಳಿಸ್ಬೇಡಿ ಗ್ರಾನಿ ಅಂತ ಹೇಳಿದ್ಲು ಅಂತ ಅಂದಾಗ ಓ ಹೌದಾ ಸರಿ, ಹಾಗಾದ್ರೆ ಅವಳು ಮಲ್ಕೊಂಡು ರೆಸ್ಟ್ ಮಾಡಲಿ, ಅವಳು ಎದ್ದ ತಕ್ಷಣ ಹಾಲನ್ನ ಕುಡಿಸ್ಬಿಡಿ ಅಂತ ಕೊಟ್ಟು ಸುಮಿತ್ರಾ ಅಲ್ಲಿಂದ ಹೋಗ್ತಾ ಇರ್ತಾಳೆ. ಜ್ಯೋತಿಕನ ಭುಜ ಮುಟ್ಟಿದ ತಕ್ಷಣ ಅವಳಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗುತ್ತೆ. ಯಾರು ಅಂತ ಹಿಂತಿರುಗಿ ನೋಡಿದರೆ ನವೀನ. ಅಪ್ಪ ದೇವ್ರೆ, ನೀನಾ, ನಾನು ಸಿದ್ದು ಅಂತ ಅನ್ಕೊಬಿಟ್ಟಿದ್ದೆ ಅಂತ ಅಂದಾಗ ಅಕ್ಕ ನನಗೂ ಎದೆ ಡವಡವ ಅಂತಿತ್ತು, ಎಲ್ಲಿ ಆ ಸಿದ್ದು ಕೈಲಿ ಸಿಗಾಕೋತೀನಿ ಅಂತ ಅಂದ್ಕೊಂಡಿದ್ದೆ, ಸತ್ಯ ಸಿಗಾಕೊಳ್ಳಿಲ್ಲ ಅಂತ ಅಂದಾಗ ಪಾಪ ಬೇಡ ಇವಾಗ ಹೋಗೋಣ ಅಂತ ಜೋ ಕರಿತಾ ಇದ್ರೆ ಇಲ್ಲ ಅಕ್ಕ, ನಾನು ಯಾವುದೇ ಕೆಲಸ ಒಪ್ಕೊಂಡ್ರು ಅರ್ಧಕ್ಕೂ ನಿಲ್ಲಿಸಲ್ಲ, ಹಾಗೆ ಎಷ್ಟೇ ರಿಸ್ಕ್ ಆದರೂ ಬಿಡಲ್ಲ, ಇವಾಗಲೇ ಮಾಡೋಣ ಅಂತ ಅಂದಾಗ ಅವ್ರು ವಾಪಸ್ ಬರೋ ಚಾನ್ಸಸ್ ಇದೆ ಕಣೋ ಅಂತ ಅಂದಾಗ ಇಲ್ಲ ಅಕ್ಕ ಖಂಡಿತ ಬರಲ್ಲ, ನಾನು ಮಾಡಿ ಬರ್ತೀನಿ ಅಂದ್ಬಿಟ್ಟು ಟ್ರಕ್ನ ಓಪನ್ ಮಾಡಿ ಅಲ್ಲಿರೋ ಗ್ಯಾಸ್ನೆಲ್ಲ ಲೀಕ್ ಮಾಡಿಬಿಟ್ಟು ಹಾಗೆ ಪೆಟ್ರೋಲ್ ಎಲ್ಲ ಸುರಿತಾ ಇದ್ರೆ ಜ್ಯೋತಿಕನಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ಇನ್ನೊಂದು ಕಡೆ ಸುಮಿತ್ರಾ ತುಂಬ ಟೆನ್ಷನ್ ಮಾಡ್ಕೊಬಿಟ್ಟು ರೀ ಅಂತ ದಶರಥನ ಎದಾಳಿಸ್ತಾ ಇರ್ತಾಳೆ. ಏನಾಯಿತು ಯಾಕೆ ಅಂತ ಅಂದಾಗ ಎಲ್ಲರೂ ಸೇರಿಕೊಂಡು ಜ್ಯೋತಿಕನ ಬೈದ್ರಲ್ಲ, ಇವಾಗ ಅವಳಿಗೆ ಸಿಕ್ಕಾಪಟ್ಟೆ ಜ್ವರ ಬಂದಿದೆ, ಬನ್ನಿ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಅಂದಾಗ ನಿಂದುಳ್ಳ ಕಣೆ, ಅವಳೇನು ಚಿಕ್ಕ ಮಗುನೇನೆ ಜ್ವರ ಬಂದಿದ್ದೇನೆ, ಅವಳು ನಮಗೆ ಜ್ವರ ಬರೆಸ್ತಾಳೆ, ಖಂಡಿತ ಅವಳಿಗೆ ಬಂದಿರಲ್ಲ, ಬಿಟ್ಬಿಡು ಅಂತ ಅಂದಾಗ ಯಾಕ್ರಿ ಇಷ್ಟು ಉದಾಸೀನ ಮಾಡಿಸ್ತೀರಾ, ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ಅವಳಿಗೆ ಸ್ವಲ್ಪ ಪೆಟ್ಟಾದರೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಓಡೋಗ್ತಿದ್ರಲ್ಲ, ಇವಾಗ ಯಾಕೆ ಹಿಂಗೆ ಆಡ್ತಿದ್ದೀರಾ ಅಂತ ಅನ್ಬೇಕಾದ್ರೆ ಅವಾಗ ಅವಳು ಚಿಕ್ಕ ಮಗು ಕಣೆ, ಇವಾಗ ಬೆಳೆದು ದೊಡ್ಡೋಳಾಗಿದ್ದಾಳೆ, ಸುಮ್ಮನೆ ಇರೋ ಟೆನ್ಷನ್ ಮಾಡ್ಕೋಬೇಡ ಅಂತ ಅಂತಿದ್ರೆ ಸುಮಿತ್ರಾ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡು ದಶರಥನ ಮೇಲೆ ಕೂಗಾಡ್ತಾ ಇರ್ತಾರೆ. ಏನಾಗಲ್ಲ ಜ್ವರ ತಾನೇ ಬಿಡು, ಹುಷಾರಾಗಲ್ಲ ಅಂದರೆ ನಾಳೆ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ರೆ ಇಲ್ಲ ರೀ, ನೀವೇನು ಬರ್ತೀರಾ ಇಲ್ವೋ, ಇಲ್ಲ ಅಂತಂದರೆ ಮಾವನ ಕರ್ಕೊಂಡು ಹೋಗ್ತೀನಿ ಅಂತ ಮಾವ ಅಂತ ಕೂಗ್ತಾ ಇರಬೇಕಾದ್ರೆ ಈ ಕಡೆ ಶಿವನಾರಾಯಣ ಅವರು ಬಂದೇ ಬಿಡ್ತಾರೆ. ಏನಾಯಿತು ಸುಮಿತ್ರಾ ಅಂತ ಅಂದಾಗ ಜ್ಯೋತಿಕನಿಗೆ ಜ್ವರ ಬಂದಿದೆ ಅಂತ ಅಂದಾಗ ಸಂಜೆ ತಾನೇ ಸರಿ ಇಲ್ಲಲ್ಲ ಅಂತ ಅಂದಾಗ ಬನ್ನಿ ಮಾವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಅಂದಾಗ ಸರಿ ಆಯಿತು ರೂಮ್ ಕಡೆ ಹೋಗ್ತಾ ಇರ್ತಾರೆ. ಆಗ ದಶರಥ ನನ್ನ ಮಗಳಲ್ಲ ಅಂತ ನಾನು ಇಷ್ಟು ಅಸಡ್ಡೆಯಾಗಿ ಅವಳನ್ನ ಕಾಣ್ತಾ ಇದ್ದೀನಲ್ಲ, ಆದರೆ ಅವಳು ಚಿಕ್ಕ ವಯಸ್ಸಿಂದಲ್ಲಿ ನನಗೆ ಎಷ್ಟು ಖುಷಿನ ಕೊಟ್ಟಿದ್ದಾಳೆ, ನಾನು ಕರ್ಕೊಂಡು ಹೋಗಬೇಕು ಅಂತ ಅವನು ಸಹ ಮೆಟ್ಲನ್ನ ಹತ್ತಿ ಮೇಲ್ಗಡೆ ಹೋಗ್ತಾ ಇರ್ತಾನೆ. ಹೋಗ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಮುರಳಿ ಮತ್ತು ವಿಮಲ ಬರ್ತಾರೆ. ಏನಾಗಿರ್ಬೋದು ಎಲ್ಲ ಜೋ ರೂಮ್ ಕಡೆ ಹೋಗ್ತಿದ್ರಲ್ಲ ಅಂತ ಅಂದಾಗ ಸರಿ ಬಾ ನಾವು ನೋಡೋಕೆ ಹೋಗೋಣ ಅಂತ ಅವರು ಸಹ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಇದೇನಿದು ಇಷ್ಟೊತ್ತಾದರೂ ಸಿದ್ದು ಬರಲಿಲ್ವಲ್ಲ ಅಂತ ಮತ್ತೆ ತುಂಬ ಟೆನ್ಷನ್ ಮಾಡಿಕೊಂಡು ಶಾರದಾ ಎದ್ದು ಕೂತ್ಕೊಂಡಿರ್ತಾಳೆ. ಹಾಗೆ ಮತ್ತೆ ಯಾಕೋ ನಿದ್ದೆನೇ ಬರ್ತಿಲ್ವಲ್ಲ, ಸ್ವಲ್ಪ ತಳಮಳ ಆಗ್ತಿದೆಯಲ್ಲ, ಟ್ರಕ್ನ ಸರಿಯಾಗಿ ಓಪನ್ ಮಾಡಿದ್ರು ಇಲ್ವೋ ಸಿದ್ಧ ಸರ್ ಕೇಳೋಣ ಅಂತ ಅಂದ್ಬಿಟ್ಟು ಸಿದ್ದು ಇರೋ ಕಡೆ ಬರ್ತಾಳೆ. ಬೇಕಾದರೆ ಛೇ ಪಾಪ ತುಂಬ ಕೆಲಸ ಮಾಡಿ ಸಾಕಾಗಿದೆ, ಅವ್ರನ್ನ ಎದಾಳಿಸಿ ಡಿಸ್ಟರ್ಬ್ ಮಾಡೋದು ಬೇಡ, ನಾನೇ ಒಂದ್ಸಲ ಟ್ರಕ್ ಸರಿಯಾಗಿ ಲಾಕ್ ಆಗಿದೆ ಇಲ್ವೋ ನೋಡ್ಕೊಬಾರೋಣ ಅಂತ ಅಂದ್ಬಿಟ್ಟು ಡೋರ್ ಓಪನ್ ಮಾಡಿಬಿಟ್ಟು ಈ ಕಡೆ ಟ್ರಕ್ ಕಡೆ ಬರ್ತಾ ಇರ್ತಾಳೆ. ಇನ್ನೊಂದು ಕಡೆ ಜ್ಯೋತಿಕ ಹೇಳ್ತಾ ಇರ್ತಾಳೆ, ಪೆಟ್ರೋಲ್ ಎಲ್ಲ ಹಾಕಾಯ್ತಲ್ವಾ, ಬೆಂಕಿ ಹಚ್ಬೇಡ ಅಂತ ಅಂದಾಗ ಇದಕ್ಕೆ ಟ್ರಕ್ ತುಂಬ ಈ ಕಡೆ ಗ್ಯಾಸ್ ಲೀಕೇಜ್ ಆಗಿದೆ, ಅದೆಲ್ಲ ತುಂಬ್ಕೋಬೇಕು, ಆಗ ನಾವು ಒಂದೇ ಸಲ ಬೆಂಕಿನ ಗೀರಿದ ತಕ್ಷಣ ಡಮ್ ಅಂತ ಅನ್ನುತ್ತೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡು ಅಂತ ಅಂದಾಗ ಯಾರಾದರೂ ಬರ್ತಾರೆ ಕಣೋ ಅಂತ ಟೆನ್ಷನಿಂದ ಹೇಳ್ತಾ ಇದ್ರೆ ಏನಾಗಲ್ಲ ಒಂದು ನಿಮಿಷ ಇರು, ಗ್ಯಾಸ್ ಲೀಕ್ ಆಗಿರೋದು ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಇರು ಅಂತ ನಾವೇನೋ ಹೇಳ್ತಾ ಇರ್ತಾನೆ. ಅಕ್ಕ ಸ್ವಲ್ಪ ಹೊತ್ತು ವೆಯ್ಟ್ ಮಾಡು, ಗ್ಯಾಸ್ ಎಲ್ಲ ಲೀಕ್ ಆಗಿದ ತಕ್ಷಣ ನಾವು ಬೆಂಕಿ ಕಚ್ಚಿದ್ರೆ ಪುಡಿಯಾಗಿ ಎಲ್ಲ ಸಹ ಫುಡ್ ಟ್ರಾಕ್ ಸೀದೋಗುತ್ತೆ, ಇಲ್ಲೊಂದು ಫುಡ್ ಟ್ರಾಕ್ ಇತ್ತು ಅಂತ ಸಹ ಯಾರಿಗೂ ಅನುಮಾನ ಬರಲ್ಲ, ಆ ರೀತಿ ಆಗುತ್ತಕ್ಕ ಅಂತ ಅಂದಾಗ ಈ ಕಡೆ ವೆಯ್ಟ್ ಮಾಡ್ತಾ ಇರ್ತಾಳೆ. ಆದರೆ ಇನ್ನೊಂದು ಕಡೆ ಶಾರದಾ ಅದೇ ಸಮಯಕ್ಕೆ ಅಲ್ಲಿಂದ ಬರ್ತಾ ಇರ್ತಾಳೆ. ಶಿವನಾರಾಯಣ ತಾತ ಹಾಗೆ ದಶರಥ ಸುಮಿತ್ರಾ ಎಲ್ಲರೂ ಬಂದ್ಬಿಟ್ಟು ಡೋರ್ನ ಡಬ ಅಂತ ಬಡಿತಾ ಇರ್ತಾರೆ. ಜ್ಯೋತಿಕಾ ಡೋರ್ ಓಪನ್ ಮಾಡು, ಡೋರ್ ಓಪನ್ ಮಾಡು ಅಂತ ಅಂತಿರ್ಬೇಕಾದ್ರೆ ಈ ಕಡೆ ಪಾರಿಜಾತ ಕೂತ್ಕೊಂಡು ಹಾಲು ಕುಡಿತಾ ಇದ್ರೆ ಅವಳಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿರುತ್ತೆ. ಆಗ ಜೋಡಿಸಿರೋ ಗೊಂಬೆ ಎಲ್ಲ ತೆಗೆದಿಸ್ಬಿಟ್ಟು ನಾರ್ಮಲಾಗಿ ಬೆಡ್ಶೀಟ್ ಹಾಕಿತ್ತು. ತುಂಬ ಟೆನ್ಷನ್ ಮಾಡ್ಕೊಂಡು ಹಾಗೆ ಡೋರ್ ಓಪನ್ ಮಾಡಿದಾಗ ಜೋ ಎಲ್ಲಿ ಅಂತ ಸುಮಿತ್ರಾ ಹುಡುಕ್ತಾ ಇರ್ತಾಳೆ. ಏನಾದರೂ ವಾಶ್ರೂಮಿಗೆ ಹೋಗಿದ್ದಾಳ ಅಂತ ನೋಡೋಕೆ ಹೋದರೆ ಅಲ್ಲೂ ಸಹ ಜೋ ಇರಲ್ಲ. ಆಗ ದಶರಥ ಹೇಳ್ತಾ ಇರ್ತಾನೆ, ಯಾಕೆ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀರಾ, ಏನಾಯಿತು ಚಿಕ್ಕಮ್ಮ ಅಂತ ಕೇಳಬೇಕಾದ್ರೆ ಅವಳಿಗೆ ಮತ್ತಷ್ಟು ಟೆನ್ಷನ್ನು ಜಾಸ್ತಿ ಆಗ್ತಾ ಹಾಗೆ ಚಿಕ್ಕಮ್ಮ ಜೋ ಎಲ್ಲೋದ್ಲು ಅಂತ ಕೇಳ್ತಿರ್ಬೇಕಾದ್ರೆ ಏನಂತ ಹೇಳಿ ಜ್ವರ ಜಾಸ್ತಿ ಆಯ್ತಲ್ವ, ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಓದ್ಲು ಅಂತ ಅಂದಾಗ ಎಲ್ಲರಿಗೂ ಸ್ವಲ್ಪ ಟೆನ್ಷನ್ ಆಗ್ತಿರುತ್ತೆ. ಇನ್ನೂ ಅಷ್ಟೊಂಥರ ಜ್ವರದಲ್ಲೂ ಸಹ ಗಾಡಿ ಓಡ್ಕೊಂಡು ಹೋದ್ಲ, ಅಟ್ಲೀಸ್ಟ್ ಡ್ರೈವರ್ನಾದರೂ ಕರ್ಕೊಂಡು ಹೋಗ್ಬೇಕಲ್ವ ಅಂತ ಅಂದಾಗ ಇಲ್ಲ ಮಾವ ಡ್ರೈವರ್ 2 ದಿನ ರಜಾ ಅಂತ ಬೇಕು ಅಂತ ಅದಕ್ಕೆ ಕೊಟ್ಟು ಕಳಿಸಿದ್ದೀನಿ ಅಂತ ಮುರಳಿ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಮುರಳಿ ಹೇಳ್ತಾನೆ, ನನ್ನನ್ನಾದರೂ ಕರೆದಿದ್ರೆ ನಾನಾದರೂ ಹೋಗ್ತಾ ಇದ್ದೆ ಅಂತ ಅಂದಾಗ ಹೌದು ಆ ಹುಡುಗಿ ಯಾಕೆ ಇಷ್ಟೊತ್ತಿನಲ್ಲಿ ಒಬ್ಬಳೆ ಗಾಡಿನ ಹೊಡ್ಕೊಂಡು ಹೋಗಬೇಕಿತ್ತು ಅಂತ ವಿಮಲನೂ ಸಹ ಹೇಳ್ತಿರ್ಬೇಕಾದ್ರೆ ಎಲ್ಲರಿಗೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಪಾರಿಜಾತನ ಬೈತಾ ಇರ್ತಾರೆ, ನಿನ್ನ ಜೊತೆಲಿ ಹೋಗ್ಬೇಕಲ್ವ ಅಂತ ಅಂದಾಗ ನಾನು ಬರ್ತೀನಿ ಅಂದರೆ ಬೇಡ ಅಂತ ನನ್ನನ್ನು ಬಿಟ್ಟೋದ್ಲು ಅಂತ ಅಂದಾಗ ಸರಿ ಆಯಿತು ಜ್ಯೋತಿಕನಿಗೆ ಕಾಲ್ ಮಾಡಿ ಕೇಳ್ತೀನಿ ಎಲ್ಲಿದ್ದಾಳೆ ಅಂತ ಕೇಳೋಣ ಅಂದ್ಬಿಟ್ಟು ದಶರಥ ಕಾಲ್ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಈ ಕಡೆ ಶಾರದಾ ಫುಡ್ ಟ್ರಕ್ನ ನೋಡಬೇಕು ಅಂತ ಬರ್ತಾ ಇರಬೇಕಾದ್ರೆ ಸಿದ್ದುಗೆ ಎಚ್ಚರ ಆಗುತ್ತೆ, ನೀರು ಕುಡಿಯೋಕ್ಕೆ ಅಂತ ಹೋಗ್ತಾನೆ. ಇದೇನಿದು ಶಾರದಾ ಅವ್ರು ನೋಡಿದರೆ ಮನೇಲಿ ಎಲ್ಲೂ ಇಲ್ವಲ್ಲ ಅಂತ ತುಂಬ ಟೆನ್ಷನ್ ಮಾಡ್ಕೊಂಡು
ಮಾಡಿಕೊಂಡು ಡೋರ್ ಕೂಡ ನೋಡಿದರೆ ಚಿಲ್ಕ ಓಪನ್ ಆಗಿದೆಯಲ್ಲ, ಏನಾದರೂ ಹೊರಗಡೆ ಹೋದ್ರ ಅಂತ ಅವನು ಸಹ ಶಾರದಾನ ಫಾಲೋ ಮಾಡಿಕೊಂಡು ಹೊರಗಡೆ ಬರ್ತಾ ಇರ್ತಾನೆ. ಇನ್ನೊಂದು ಕಡೆ ಬೆಂಕಿ ಗಡ್ಡೆ ಗೀರಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡು ಜ್ಯೋತಿಕಾ ಹಚ್ಚಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಎಷ್ಟು ಗೀರಿದ್ರು ಸಹ ಬೆಂಕಿ ಗಡ್ಡೆ ಇರೋದೇ ಇಲ್ಲ. ಅವಾಗ ಇದೇನಿದು ಇಂಥ ಮ್ಯಾಚ್ ಬಾಕ್ಸ್ ತಂದಿದೆಯಲ್ಲ, ಒಂದು ಲೈಟ್ರ್ ತರಬಾರ್ದು ಅಂತ ಅಂದಾಗ, ಅಲ್ಲಕ್ಕ ಇದೇನು ಪಟಾಕಿನ ಹಚ್ಚಕ್ಕೆ, ಸುಮ್ಮನೆ ಹಚ್ಚಕ್ಕ ಅಂತ ಹೇಳ್ತಿರ್ಬೇಕಾದ್ರೆ ಇನ್ನೇನು ಬೆಂಕಿ ಗಡ್ಡೆ ಗೀರಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಆ ಕಡೆಯಿಂದ ಶಾರದಾ ಬರ್ತಾ ಇರೋದನ್ನ ನವೀನ ನೋಡ್ತಾನೆ. ಅಕ್ಕ ಇದೇನಿದು ಶಾರದಾ ಬರ್ತಿದ್ದಾಳೆ ಅಂತ ಅಂದಾಗ, ಅಲ್ಲ ಇದೇನಿದು ಶಾರದಾನು ಬರ್ತಿದ್ದಾಳೆ, ಗಂಡ ಹೆಂಡತಿ ಇಬ್ಬರಿಗೂ ಫುಡ್ ಟ್ರಾಕ್ನ ಕಾಯದೆ ಒಂದು ದೊಡ್ಡ ಕೆಲಸನ, ಇವರಿಗೆ ನಿದ್ದೆ ಬರಲ್ವಾ, ಬಾ ಹೌದ್ಕೊಳ್ಳೋಣ ಅಂತ ಇಬ್ಬರು ಹೌದ್ಕೋತಿರ್ಬೇಕಾದ್ರೆ ಅಷ್ಟೊತ್ತಿಗೆ ದಶರಥನ ಫೋನ್ ಬರ್ತಿರ್ಬೇಕಾದ್ರೆ ಇವಳ ಫೋನು ಜೋರಾಗಿ ರಿಂಗ್ ಆಗ್ತಾ ಇರುತ್ತೆ. ಆದರೆ ಶಾರದನಿಗೂ ಸಹ ತುಂಬ ಕನ್ಫ್ಯೂಸ್ ಆಗ್ತಾ ಇರುತ್ತೆ, ಇಷ್ಟೊತ್ತಿನಲ್ಲಿ ಯಾರು ಫೋನು ರಿಂಗ್ ಆಗ್ತಿರೋದು ಅಂತ. ಆ ಕಡೆ ಈ ಕಡೆ ನೋಡ್ತಾ ಇದ್ರೆ ಇವರ ಫೋನ್ನ ಸೈಲೆಂಟ್ ಮಾಡಿಕೊಂಡು ಟೆನ್ಷನಿಂದ ಕದ್ದು ಮುಚ್ಚಿ ಕಾರಿಂದೆ ಹೌದ್ಕೊಂಡಿರ್ತಾರೆ. ಹಾಗೆ ದಶರಥ ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ, ಎಷ್ಟು ಫೋನ್ ಮಾಡಿದ್ರು ಜ್ಯೋತಿಕಾ ತೆಗಿತಿಲ್ಲ ಅಂತ ಅಂದಾಗ ತಾತ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು, ಅದಕ್ಕೆ ತೆಗಿತಾಳೆ ಹೇಳು, ಅವಳಿಗೆ ಕೋಪ ಜಾಸ್ತಿ, ಅಷ್ಟಕ್ಕೂ ನೀನು ಜ್ವರ ಬಂದಿದೆ ಅಂತ ಅಂದರೆ ಅಸಡ್ಡೆ ಮಾಡ್ದಲ್ಲ, ಅದಕ್ಕೆ ಅವಳು ಬೇಜಾರಾಗಿ ತೆಗಿತಿಲ್ಲ ಅಂತ ಅಂದಾಗ, ಅಪ್ಪ ನಾನೇನು ಮಾಡಿದೆ ಅಂತ ಅಂದಾಗ, ನಿನ್ನ ಮಗಳ ಜವಾಬ್ದಾರಿನ ನೀನು ಸರಿಯಾಗಿ ತಗೋತಿಲ್ಲ, ಅದಕ್ಕೆ ಹೆಂಗೆ ಆಗ್ತಿದೆ ಅಂತ ತಾತ ಬೈತಾ ಇರ್ತಾರೆ. ಹಾಗೆ ಈ ಕಡೆ ವಿಮಾನ ಹೇಳ್ತಾ ಇರ್ತಾಳೆ, ಅಣ್ಣಂದೇನು ತಪ್ಪಿದೆ, ಅವಳು ಬೆಳೆದು ದೊಡ್ಡವಳಾಗಿದ್ದಾಳೆ, ಅವಳಿಗೆಲ್ಲ ಅರ್ಥ ಆಗುತ್ತೆ, ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಿದ್ದಾಳೆ, ಬಿಟ್ಬಿಡಿ, ಅಣ್ಣ ಯಾವುದೋ ಆಫೀಸ್ ಟೆನ್ಷನಲ್ಲಿ ಇದ್ದ ಅಂತ ಅನಿಸುತ್ತೆ ಅಂತ ಅಂದಾಗ, ಆಫೀಸ್ ವಿಷಯನೇ ಬೇರೆ, ಮನೆ ವಿಷಯನೇ ಬೇರೆ, ಅದನ್ನು ಇಲ್ಲಿಗೆ ತರಬೇಡಿ, ಹಾಗೆ ಸಂಸಾರದಲ್ಲಿ ಯಾರಿಗೂ ಸಹ ಅದರಿಂದ ತೊಂದರೆನೂ ಕೊಡಬಾರ್ದು ಅಂತ ಅಂದಾಗ, ಅಪ್ಪ ನೀವು ಟೆನ್ಷನ್ ಮಾಡ್ಕೋಬೇಡಿ ಬಿಡಿ ಆಯಿತಾ, ಇನ್ನೊಂದ್ಸಲ ಕಾಲ್ ಮಾಡ್ತೀನಿ ಅಂತ ಪುನಃ ಜ್ಯೋತಿಕನಿಗೆ ಕಾಲ್ ಮಾಡ್ತಿರ್ಬೇಕಾದ್ರೆ ಅವಳಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿದ್ರೆ, ಶಾರದಾ ಇದ್ಯಾರ್ದು ಫೋನು ಇಲ್ಲಿ ರಿಂಗ್ ಆಗ್ತಿದೆಯಲ್ಲ ಅಂತ ಎಲ್ಲ ಕಡೆ ನೋಡ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಅಂದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.